ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸೋಲ್ರುಕ್ ಅವರ ಬಗ್ಗೆ ಮಾತಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಸೋಲ್ರುಕ್ ಅವರು NXT ಇಂದ ಮೇನ್ ರೋಸ್ಟರ್ ಗೆ ಡೆಬ್ಯೂನ ಮಾಡಿದ್ರಲ್ಲ, ಆಗ ಎಲ್ಲರೂ ಕೂಡ ಓಕೆ ಸೋಲ್ರುಕ್ ನೆಕ್ಸ್ಟ್ ಲೀಟಾ ಆಗಬಹುದು, ಯಾಕಂದ್ರೆ ಅವರ ಇಂದ್ರಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅವರ ಒಂದು ಸೋಲ್ ಸ್ನ್ಯಾಚರ್ ಫಿನಿಶರ್ ಇದೆಯಲ್ಲ ಅದಂತೂ ಅದ್ಭುತವಾಗಿದೆ. ಅಂಡ್ ಸೋಲ್ರುಕ್ ಅವ್ರನ್ನ WWE ಅವರು ಫ್ಯೂಚರ್ ಅಂತ ಕನ್ಸಿಡರ್ ಮಾಡ್ತಾ ಇದೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಈಗ ಅಪ್ಡೇಟ್ ಗಳು ಬರ್ತಿರೋದು ನೋಡಿದ್ರೆ ನಮ್ಮ ಸೋಲ್ರುಕ್ ಅವರ WWE ಕರಿಯರ್ ಎಂಡ್ ಕೂಡ ಆಗಬಹುದು, ಅವ್ರೇನಾದ್ರೂ ಟ್ರೈನಿಂಗ್ ನ ತಗೊಳ್ಳಿಲ್ಲ ಅಂದ್ರೆ ಅಂತ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರು ಕೂಡ ಇಂಪ್ರೆಸ್ ಆಗಿಲ್ವಂತೆ ನಮ್ಮ ಸೋಲ್ರುಕ್ ಅವರ ಇಂದ್ರಿಂಗ್ ಪರ್ಫಾರ್ಮೆನ್ಸ್ ಗೆ. ಅಫ್ಕೋರ್ಸ್ ಅವರ ಮ್ಯಾಚ್ ಅಲ್ಲಿ ಕೆಲವೊಂದಷ್ಟು ಬಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ, ಅದು ಅವರ ಫಿನಿಶರ್ ಇಂದನೇ ಜಾಸ್ತಿ ಆಗಿರುತ್ತೆ. ಅಂಡ್ ಇದರಿಂದ WWE ಬ್ಯಾಕ್ ಸ್ಟೇಜ್ ಅಲ್ಲಿ ಸಿಕ್ಕಾಪಟ್ಟೆ ಎಲ್ಲರೂ ಡಿಸಪಾಯಿಂಟ್ ಆಗಿದ್ರಂತೆ ನಮ್ಮ ಸೋಲ್ರುಕ್ ಅವರ ಇಂದ್ರಿಂಗ್ ಪರ್ಫಾರ್ಮೆನ್ಸ್ ನ ನೋಡಿ. ಅಂಡ್ ಅದರಿಂದನೇ ಇತ್ತೀಚೆಗೆ ನಮ್ಮ ಸೋಲ್ರುಕ್ ಅವರು ಅಷ್ಟೊಂದೇನು ಲೈಮ್ ಲೈಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಹೋಪ್ಫುಲಿ ಅವರು ಇದ್ರ ಬಗ್ಗೆ ವರ್ಕ್ ಮಾಡ್ಲಿ, ಅವ್ರು ಇನ್ನೂ ಕೂಡ ಟ್ರೈನಿಂಗ್ ನ ತಗೊಂಡು ಪರ್ಫೆಕ್ಟ್ ಆಗ್ಲಿ, WWE ಗೆ ಬಂದ್ರೆ ನಿಜವಾಗ್ಲೂ ನೆಕ್ಸ್ಟ್ ಲೀಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ಸೆಪ್ಟೆಂಬರ್ 14ನೇ ತಾರೀಕಿನ ಮಂಡೇ ನೈಟ್ ರಾಲಿ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ಅವರ ಚಾಲೆಂಜರ್ ಗೋಸ್ಕರ WWE ಅವರು ಮಂಡೇ ನೈಟ್ ರೋ ಸ್ಮ್ಯಾಕ್ ಡೌನ್ ಆಗಿ ಟ್ರಿಪಲ್ ಎ ಶೋ ಇಂದ ಲುಚಾ ಡೋರ್ಸ್ ಗಳನ್ನ ಕರ್ಕೊಂಡು ಬಂದು ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಆ ಒಂದು ಟೂರ್ನಮೆಂಟ್ ಅಲ್ಲಿ ಗೆದ್ದವರು ಸೆಪ್ಟೆಂಬರ್ 14ನೇ ತಾರೀಕಿನ ಮಂಡೇ ನೈಟ್ ರಾಲಿ ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ. ಅಂಡ್ ಈಗ ಹೆವಿಲಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಡಿಸ್ಕಷನ್ ಅಲ್ಲಿ ಇದ್ದಾರೆ. ಪ್ರಾಬಬ್ಲಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರೇ ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡಬಹುದು ಆ ಒಂದು ಮಂಡೇ ನೈಟ್ ರೋ ಎಪಿಸೋಡ್ ಅಲ್ಲಿ ಅಂತ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನೇಮೇ ಓಡಾಡ್ತಾ ಇದೆಯಂತೆ. ನನ್ನ ಪ್ರಕಾರ ಎಲ್ ಗ್ರಾಂಡೆ ಅಮೆರಿಕಾನೋ ಅಥವಾ ಪೆಂಟಾ ಇವರಿಬ್ಬರಲ್ಲೇ ಯಾರಾದ್ರೂ ಒಬ್ರು ರೋಮನ್ ರೈನ್ಸ್ ಅವರ ಚಾಲೆಂಜರ್ ಆಗಿ ನಮಗೆ ಸೆಪ್ಟೆಂಬರ್ 14ನೇ ತಾರೀಕಿನ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಎಲೆನೈಟ್ ಆಗಿ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಮಂಡೇ ನೈಟ್ ರಾಲಿ ನಮ್ಮ ಎಲೆನೈಟ್ ಅವರು ಬಂದು ರೋಮನ್ ರೈನ್ಸ್ ಅವ್ರನ್ನ ಕನ್ಫ್ರಂಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಪ್ರಾಬಬ್ಲಿ ನಮಗೆ ಎಲೆನೈಟ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಒಂದು ಫ್ಯೂಡ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು ಮ್ಯಾಚ್ ನ WWE ಅವರು ಯಾವ ಜಾಗದಲ್ಲಿ ಪ್ಲಾನ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಡೌಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಎಲೆನೈಟ್ ಏನೋ ಹೇಳಿದ್ರು, ನಾನು ನಿನ್ನ ಮನಿ ಇನ್ ದ ಬ್ಯಾಂಕ್ ಅಲ್ಲೂ ಕೂಡ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ, ನೀನು ರಸಲ್ ಮೀನಿಯಾದಲ್ಲಿ ಓಕೆ ಅಂದ್ರೆ ಅಲ್ಲಿವರೆಗೂ ಕೂಡ ನಾನು ಕಾಯ್ತೀನಿ, ಬಟ್ ನನಗೆ ಒಂದು ಕ್ಲೀನ್ ಮ್ಯಾಚ್ ನ ನೀನು ಕೊಟ್ಬಿಡಪ್ಪ ಅಂತ. ಬಟ್ ಈಗ ಮನಿ ಇನ್ ದ ಬ್ಯಾಂಕ್ ಡೇಟ್ ನ ನಾವು ನೋಡೋದಾದ್ರೆ ಅಕ್ಟೋಬರ್ 10ನೇ ತಾರೀಕು ನಮಗೆ ಮನಿ ಇನ್ ದ ಬ್ಯಾಂಕ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಅಲ್ಲಿವರೆಗೂ ಕೂಡ WWE ಅವರು ಯಾವುದೇ ಪ್ರೀಮಿಯಂ ಲೈವ್ ಇವೆಂಟ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡೇ ಇಲ್ಲ. ಆ ಮಧ್ಯದಲ್ಲಿ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅದನ್ನ ಬಿಟ್ರೆ ಈ ತಿಂಗಳು ಆಗಸ್ಟ್ ಗುರು, ಇನ್ನು ಆಗಸ್ಟ್ ಪ್ರಾರಂಭದಲ್ಲಿ ಇದೀವಿ. ಆಗಸ್ಟ್ 1 ಹಾಗೆ 2ನೇ ತಾರೀಕು ನಮಗೆ ಸಮ್ಮರ್ ಸ್ಲಾಮ್ ನೋಡೋದಕ್ಕೆ ಸಿಕ್ತು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 10ನೇ ತಾರೀಕು ಅಂದ್ರೆ ಮಿನಿಮಮ್ 2 ತಿಂಗಳು ಗ್ಯಾಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ 2 ತಿಂಗಳು ಗ್ಯಾಪ್ ಅಲ್ಲಿ ನಮಗೆ ಒಂದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗೋದಿಲ್ಲ. ನೆಕ್ಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್ ಇರೋದು ಮನಿ ಇನ್ ದ ಬ್ಯಾಂಕ್. ಸಿಕ್ಕಾಪಟ್ಟೆ ಬೋರಿಂಗ್ ಪೀರಿಯಡ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ರೋಮನ್ ರೈನ್ಸ್ ಅವರು ಚಾಂಪಿಯನ್ ಆಗಿರೋದ್ರಿಂದ ಪ್ರಾಬಬ್ಲಿ WWE ಅವರು ಇದನ್ನ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡಬಹುದು. ಅಂಡ್ ಸೆಪ್ಟೆಂಬರ್ ಅಲ್ಲಿ ಅದಕ್ಕೋಸ್ಕರನೇ WWE ಅವರು ರೋಮನ್ ರೈನ್ಸ್ ಅವರ ಕೈಯಲ್ಲಿ ಮಂಡೇ ನೈಟ್ ರಾಲಿ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿಸ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಇದ್ರ ಮಧ್ಯೆ ರೋಮನ್ ರೈನ್ಸ್ ಆಗಿ ಎಲೆನೈಟ್ ಅವರ ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಇವರ ಮ್ಯಾಚ್ ನ WWE ಅವರು ನಿಜವಾಗ್ಲೂ ಮನಿ ಇನ್ ದ ಬ್ಯಾಂಕ್ ಗೆ ಪ್ಲಾನ್ ಮಾಡ್ತಾರ. 2 ತಿಂಗಳು ವೆಯ್ಟ್ ಮಾಡಾದ್ಮೇಲೆ ನಾವು ಎಲೆನೈಟ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ನೋಡೋದಕ್ಕೆ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿರ್ತೀವ ಗೊತ್ತು, ಯಾಕಂದ್ರೆ ಎಲೆನೈಟ್ ಅವರು ಗೆಲ್ಲೋದಿಲ್ಲ ಅಂತ. ಆದ್ರೂ ಕೂಡ WWE ಅವರು ಈ ಒಂದು ಫ್ಯೂಡ್ ನ ಪ್ಲಾನ್ ಮಾಡ್ತಾ ಇರ್ತಾರೆ. ಇವನ್ ಎಲೆನೈಟ್ ಅವರು ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಅಲ್ಲೂ ಕೂಡ ಇರೋದಿಲ್ಲ. ಅಂಡ್ ಅದರಿಂದ ಅವರು ಈ ಬಾರಿನೂ ಕೂಡ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನ ಗೆಲ್ಲೋದಿಲ್ಲ. ನನ್ನ ಪ್ರಕಾರ ರೋಮನ್ ರೈನ್ಸ್ ಅವರಿಗೆ ಯಾರಾದ್ರೂ ಬೇರೆ ಅಪೋನೆಂಟ್ ನ ಕನ್ಸಿಡರ್ ಮಾಡಿ ಎಲೆನೈಟ್ ಅವ್ರನ್ನ ಲ್ಯಾಡರ್ ಮ್ಯಾಚ್ ಅಲ್ಲಿ ಹಾಕಿ ಅವ್ರ ಕೈಯಲ್ಲಿ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಕೊಟ್ಟಿದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ. ಒಟ್ನಲ್ಲಿ WWE ಅವರು ಡಿಸ್ಕಸ್ ಮಾಡ್ತಾ ಇದಾರಂತೆ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಎಲೆನೈಟ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಮಾಡಿಸೋದಕ್ಕೆ. ನೋಡೋಣ ಗಾಯ್ಸ್ ಏನಾಗುತ್ತೆ ಅಂತ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬ್ರಾಕ್ ಲೆಸ್ನರ್ ಅವರು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅವರೇ ಇದನ್ನ ಖುದ್ದಾಗಿ ನಮ್ಮ ಪ್ಯಾಟ್ ಮ್ಯಾಕಫಿ ಶೋ ಅಲ್ಲಿ ತಿಳಿಸಿದ್ದಾರೆ. ನೆನ್ನೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಪ್ರಾಬಬ್ಲಿ ಆ ಒಂದು ರಿಟೈರ್ಮೆಂಟ್ ಫೇಕ್ ಆಗಿ ಕೂಡ ಇರಬಹುದು. ಯಾಕಂದ್ರೆ ಸ್ವಲ್ಪ ಥಿಂಕ್ ಮಾಡಿ, ನಮ್ಮ ಬ್ರಾಕ್ ಲೆಸ್ನರ್ ಅಂತಹ ಬೀಸ್ಟ್ ರಿಂಗ್ ಅಲ್ಲಿ ಈ ಒಂದು ರಿಟೈರ್ಮೆಂಟ್ ನ ಅನೌನ್ಸ್ ಮಾಡ್ದಲೆ ಯಾವುದೋ ಒಂದು ಶೋಗೆ ಬಂದು ಅವರು ರಿಟೈರ್ಮೆಂಟ್ ನ ಅನೌನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಇದನ್ನ ನಿಜವಾಗ್ಲೂ ಕೂಡ ಅವರ ಅಫಿಷಿಯಲ್ ರಿಟೈರ್ಮೆಂಟ್ ಅಂತ ಕನ್ಸಿಡರ್ ಮಾಡಬೇಕಾ? ಸ್ವಲ್ಪ ಡೌಟ್ ಖಂಡಿತವಾಗ್ಲೂ ಇದೆ. ನಾನು ಇನ್ನೂ ಕೂಡ ಹೋಪ್ ಮಾಡ್ತಾ ಇದ್ದೀನಿ 1% ಚಾನ್ಸ್ ಇದೆ ಅಂತ ಅನ್ಕೋತೀನಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಇನ್ ರಿಂಗ್ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ WWE ಕಂಪನಿಯಲ್ಲಿ ನೆವರ್ ಸೇ ನೆವರ್ ಅಂತ ಟ್ರಿಪಲ್ ಎಚ್ ಆಗಿರ್ಬೋದು, ಅಂಡರ್ಟೇಕರ್ ಆಗಿರ್ಬೋದು, ನಮ್ಮ ಶಾನ್ ಮ್ಯಾಕಲ್ ಆಗಿರ್ಬೋದು, ಇವರೇ ರಿಟೈರ್ಮೆಂಟ್ ಇಂದ ಹೊರಗಡೆ ಬಂದ್ರು. ಇನ್ನು ನಾನು ಮಾತಾಡ್ತಾ ಇರೋದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಅವರು ಲಾರ್ಡ್ಸ್ ಆಫ್ ಇನ್ನೂ ಕೂಡ ಫಿಸಿಕಲಿ ಬೆಟರ್ ಆಗಿದ್ದಾರೆ ಅಂಡ್ ಹಾಗೆ ಅಷ್ಟೊಂದು ಸ್ಟ್ರೆಂತ್ ನ ಹೊಂದಿದ್ದಾರೆ. ಸೊ ಬ್ರಾಕ್ ಲೆಸ್ನರ್ ಅವ್ರನ್ನ WWE ಅವರು ಕರೆಸಿದ್ರು, ಕರೆಸಬಹುದು.
ಅಂಡ್ ಅದಕ್ಕೋಸ್ಕರ ಟೆಲಿವಿಷನ್ ಅಲ್ಲಿ ಅವರ ರಿಟೈರ್ಮೆಂಟ್ ನ ತೋರಿಸ್ತಲೇ ಈ ರೀತಿ ಒಂದು ಶೋ ಅಲ್ಲಿ ಅವ್ರನ್ನ ಕಳಿಸಿ ಮಾತಾಡ್ಸಿದ್ದಾರೆ. ಹಂಗೇನಾದ್ರೂ ರಿಟೈರ್ಮೆಂಟ್ ನ ಅವರು ಅಫಿಷಿಯಲ್ ಆಗಿ ಪ್ಲಾನ್ ಮಾಡೇ ಇದ್ದಿದ್ರೆ ನಮಗೆ ಸಮ್ಮರ್ ಸ್ಲಾಮ್ ಆದ್ಮೇಲೆ ಒಂದು ಎಮೋಷನಲ್ ಪ್ರೋಮೋ ನೋಡೋದಕ್ಕೆ ಸಿಗಬಹುದು. ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಂದು ಐ ಆಮ್ ಪಾಸ್ಟ್ ಯು ಆರ್ ಫ್ಯೂಚರ್ ಅಂತ ಹೇಳಿದ್ರು, ಬಟ್ ಅಲ್ಲೇ ನಮ್ಮ ಬ್ರಾಕ್ ಲೆಸ್ನರ್ ಅವರು ನಾನು ಕಂಪ್ಲೀಟ್ ಆಗಿ ರಿಟೈರ್ಡ್ ಆಗಿದ್ದೀನಿ, ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳಿ ಡಬ್ಲ್ಯೂ ಅವರು ಒಂದು ಸ್ಪೀಚ್ ನು ಕೂಡ ಹಾಕ್ಬೋದಾಗಿತ್ತು, ಅಥವಾ ಸಮ್ಮರ್ ಸ್ಲಾಮ್ ನ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರಿಗೇನೆ ಡೆಡಿಕೇಟೆಡ್ ಆಗಿ ಇಡಬಹುದಾಗಿತ್ತು. ಬಟ್ ಆ ರೀತಿ ಮಾಡಲಿಲ್ಲ. ಡಬ್ಲ್ಯೂ ಅವರು ಕೂಡ ಎಲ್ಲೋ ಹೋಪ್ ಇಟ್ಕೊಂಡಿದ್ದಾರೆ, ನಾವೇನಾದ್ರೂ ಜಾಸ್ತಿ ದುಡ್ಡು ಕೊಟ್ಟು ಕರೆದ್ರೆ ಬ್ರಾಕ್ ಲೆಸ್ನರ್ ಅವರು ಬರಬಹುದು ಅಂತ. ಅಂಡ್ ಅದಕ್ಕೋಸ್ಕರ ಇದನ್ನ ನಾನು ಕನ್ಫರ್ಮ್ ರಿಟೈರ್ಮೆಂಟು ಅಂತ ಅನ್ಕೊಳ್ಳೋದಿಲ್ಲ. ಅಫ್ಕೋರ್ಸ್ ಕನ್ಫರ್ಮ್ ರಿಟೈರ್ಮೆಂಟ್ ಆಗಿದೆ, ಬಟ್ ನನಗೆ ಇನ್ನೂ ಕೂಡ ಒಂದು ಫ್ಯಾನ್ ಬಾಯ್ ಇದ್ದಾನಲ್ಲ, ಆ ಒಂದು ಫ್ಯಾನ್ ಬಾಯಿ ಹಾಗೆ ಇಷ್ಟು ವರ್ಷ ಡಬ್ಲ್ಯೂನ ನೋಡಿದ್ದೀನಲ್ಲ, ಅದ್ರ ನಿಟ್ಟಲ್ಲಿ ಹೇಳ್ತಾ ಇದ್ರಿ ಇನ್ನೂ ಕೂಡ ರಿಟೈರ್ಡ್ ಆಗಿಲ್ಲ ಅಂತ. ಹೋಪ್ಫುಲಿ ಬರ್ತಾರೆ ಅಂತ ಅನ್ಸುತ್ತೆ. ಬಟ್ ಅವರು ಬಂದ್ರೆ ಫ್ಯಾನ್ಸ್ಗಳು ಇದನ್ನ ಯಾವ ರೀತಿ ತಗೋತಾರೆ? ಯಾಕಂದ್ರೆ ಈಗಾಗಲೇ ರಸ್ಸೆಲ್ ಮೀನಿಯಾದಲ್ಲಿ ನೀವು ಫೇಕ್ ರಿಟೈರ್ಮೆಂಟ್ ಪ್ಲಾನ್ ನ ಮಾಡಿಬಿಟ್ಟಿದ್ದೀರಾ, ಅಲ್ಲೇ ಒರಿಜಿನಲ್ ಆಗಿ ರಿಟೈರ್ಡ್ ಆಗಿದ್ರು, ಬಟ್ ನೀವು ಫೋರ್ಸ್ಫುಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬಂದ್ರಿ. ಅಂಡ್ ಈಗ ಮತ್ತೊಮ್ಮೆ ಅವ್ರನ್ನ ಕರ್ಕೊಂಡು ಬಂದ್ರೆ ನಿಜವಾಗ್ಲೂ ಫ್ಯಾನ್ಸ್ಗಳು ಏನಾದರೂ ಬ್ಯಾಕ್ಲಾಶ್ ನ ಕೊಡ್ತಾರಾ? ಅಂಡರ್ಟೇಕರ್ ಅವರ ಸ್ಟೇಜ್ ಅಲ್ಲಿ ಯಾವ ರೀತಿ ಆಯಿತು ಅದೇ ರೀತಿ ಸ್ಟೇಜ್ ನಮಗೆ ನಮ್ಮ ಬ್ರಾಕ್ ಲೆಸ್ನರ್ ಅವ್ರಿಗೂ ಕೂಡ ನೋಡೋದಕ್ಕೆ ಸಿಗುತ್ತಾ ಗೊತ್ತಿಲ್ಲ ಗಾಯ್ಸ್. ನನ್ನ ಪ್ರಕಾರ ಹೋಪ್ಫುಲಿ ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ ಅಂತ ಅನ್ಕೋತೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.